ಬರ್ಲಿಕ್ಕೆ ಆಗಿಲ್ಲ ಅಂದರೆ ಕನ್ಸಲ್ಲಿ ಬರ್ತಾರೆ. ಇವ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ, ಫುಲ್ ಶಿವರ್ ಆಗುತ್ತೆ ಅಂದಾಗ. ಆಲಿಸಿ ಅವಳು ಓಡ್ ಬಂದು ಎಲ್ಲರನ್ನೂ ಒಪ್ಕೊಳ್ತಾಳಮ್ಮ. ನಾನು ಏನೇ ಒಂದು ಕೆಲಸ ಮಾಡಲಿ ಫಸ್ಟ್ ಅಮ್ಮನಿಗೆ ಹೇಳಿಬಿಟ್ಟು ಮತ್ತೆ ಮುಂದುವರಿತೀನಿ. ಆ ಕೆಲಸ ನನಗೆ ಆಗಿದೆ. ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಬನಶಂಕರಮ್ಮನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತಾ ಇದೆ ನಮಗೆ. ಅಮ್ಮವ್ರ ಹತ್ರ ಹೋಗಿ ನಮ್ಗೆ ಯಾರಿಗೂ ಇಷ್ಟ ಇಲ್ಲದಿದ್ದು ಮದುವೆ ಎಲ್ಲರೂ ಇಷ್ಟ ಆಗಿ ತುಂಬ ಚೆನ್ನಾಗಿ ಆಗೋ ಥರ ಆಯ್ತು. ಎಲ್ಲ ಅವರಿಂದನೇ ಆಗೋದು. ಓಕೆ, ಎಲ್ಲ ಬಂದಿದ್ದು ನಾವು ಅವರಿಂದನೇ, ಹೋಗೋದು ಅವರಿಂದನೇ, ಇರೋದು ಅವರಿಂದನೇ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಟೆಂಪಲ್ ರನ್ ವಿತ್ ಜೀವನ್ ಅಂತ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಶಾಕಾಂಬರಿ ನಮಸ್ತೇಸ್ತು ಶಂಕರ ಪ್ರಾಣವಲ್ಲವೇ ನಮಸ್ಕಾರುಣಿ ದೇವೇಶಿ ಪರಿಪಾಲಯ ಬನಶಂಕರಿ. ಸ್ನೇಹಿತರೆ, ಅಮ್ಮ ಎಂದರೆ ಸಾಕು, ನಮ್ಮದು ಇಷ್ಟೇ ಕಷ್ಟಗಳಿಂದರೂ ಓಡ್ ಬಂದು ಆ ಕಷ್ಟಗಳನ್ನು ದೂರ ಮಾಡ್ತಾಳೆ ತಾಯಿ, ನಮ್ಮಮ್ಮ ಶ್ರೀ ಬನಶಂಕರಿ ತಾಯಿ. ಸ್ನೇಹಿತರೆ, ಗರ್ಭಗುಡಿಯಲ್ಲಿ ಅಮ್ಮನವರನ್ನು ನೋಡಿದ್ರೆ ಅವರು ಅಷ್ಟಭುಜಗಳುಳ್ಳಂತಹ ಮಹಾದೇವಿಯಾಗಿದ್ದಾರೆ. ಒಂದೊಂದು ಕೈಯಲ್ಲೂ ವಿಶೇಷವಾದಂಥ ಆಯುಧಗಳನ್ನು ಹಿಡಿದು, ಒಂದು ಕೈಯಲ್ಲಿ ರುಂಡಮಾಲೆಯನ್ನು ಹಿಡಿದಿದ್ದರೆ ಎಡಗೈಯಲ್ಲಿ ಅಮೃತ ಕಲಶವನ್ನು ಎತ್ತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಿದ್ದಾಳೆ. ಎಲ್ಲ ದೇವಸ್ಥಾನಗಳಲ್ಲೂ ಅಮ್ಮನವರು ವಿಶ್ರಾಂತಿ ಭಂಗಿಯಲ್ಲಿ ಪೀಠದ ಮೇಲೆ ಕುಂತಿದ್ರೆ, ಇಲ್ಲಿ ಮಹಾತಾಯಿಯಾದವಳು ಭಕ್ತರ ಸಂಕಷ್ಟಕ್ಕೆ ಸದಾ ಸಿದ್ಧ ಎಂದು ಸಿಂಹ ವಾಹನದ ಮೇಲೆ ಕುಂತಿದ್ದಾಳೆ. ಸ್ನೇಹಿತರೆ, ಕೆಳಗಡೆ ನೋಡಿದ್ರೆ ಕಿಂಗ್ನರರು, ಕಿಂಪುರುಷರು, ಮಹಾಲಕ್ಷ್ಮಿ, ಸರಸ್ವತಿ ಆದಿಯಾಗಿ 2 ಮದ ಗಜಗಳ ಮೇಲೆ ಆ ಸಿಂಹ ಅನ್ನೋದು ನಿಂತಿದೆ. ಸ್ನೇಹಿತರೆ, ಇಲ್ಲಿ ಯಾರು 16 ವಾರ ಅಮ್ಮನವರಿಗೆ ನಿಂಬೆಹಣ್ಣು ದೀಪ ಹಚ್ತಾರೋ ಅವರ ಬಾಳಿನಲ್ಲಿ ಅವಳು ಕೇಳರಿಯದಂಥ ಸಂತೋಷವನ್ನು ಉಂಟು ಮಾಡ್ತಾಳೆ ಅನ್ನೋದು ಈ ದೇವಸ್ಥಾನದ ಪ್ರತೀತಿ. ಸ್ನೇಹಿತರೆ, ನಾವಿಲ್ಲಿ ನೋಡ್ತಿರೋದು ಹಳೆಯ ದೇವಸ್ಥಾನ. ಮುಂಚೆ ಹೀಗಿತ್ತು ದೇವಸ್ಥಾನ. ಅಮ್ಮನವರ ಶಕ್ತಿಯೂ ಅಷ್ಟೇ. ಆವಾಗ ಯಾವ ಕಳೆ ಇತ್ತು, ಇವಾಗಲೂ ಅದೇ ಕಳೆ ಇದೆ. ನೋಡ್ತಿರ್ಬೋದು, ಇದು ಹಳೆಯ ದೇವಸ್ಥಾನದ ವಿಗ್ರಹ ಗರ್ಭಗುಡಿ. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ನಾವಿವತ್ತು ಭೇಟಿ ಕೊಟ್ಟಿರೋದು ಯಾವ ಉದ್ದೇಶಕ್ಕಂದರೆ, ಇವತ್ತು ಬನದ ಹುಣ್ಣಿಮೆ ಆಗಿರೋದ್ರಿಂದ ಅಮ್ಮನ ದೇವಸ್ಥಾನದಲ್ಲಿ ವಿಶೇಷ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹಾಗಾಗಿ ಇವತ್ತು ಅಮ್ಮನವ್ರನ್ನ ವಿಶೇಷವಾಗಿರುವಂಥ ತೇರಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿಸ್ಕೊಂಡು ಬರ್ತಾರೆ. ಅದು ನೋಡೋದಕ್ಕೆ ಚೆಂದ. ವರ್ಷವಿಡೀ ಹೋಗಲಿಲ್ಲ ಅಂದರೂ ಒಂದು ಬ್ರಹ್ಮೋತ್ಸವದಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡಿದ್ರೆ ಇಡೀ ವರ್ಷ ದರ್ಶನ ಮಾಡುವಂಥ ಫಲ ಅವಳು ಕೊಡ್ತಾಳೆ. ಸ್ನೇಹಿತರೆ, ನಮ್ಮ ತಂಡದವರು ತುಂಬ ಜನ ಮಾತಾಡಿಸಿದಾಗ ಅಲ್ಲಿ ಎಲ್ಲರೂ ಹೇಳಿದ್ದು ಅಮ್ಮನವರ ಪವಾಡ ಹಾಗೂ ಅಮ್ಮನವರ ವಿಸ್ಮಯದ ಬಗ್ಗೆನೇ. ಬನಶಂಕರಿ ಅನ್ನೋದು ಕನ್ನಡ ಪದ. ಹೇಳಿ. ಶಾಕಾಂಬರಿ ಅನ್ನೋದು ಸಂಸ್ಕೃತ ಪದ. ಆಯ್ತಾ? ತರಕಾರಿ ಅನ್ನೋದು ಕನ್ನಡ ಪದ. ಶಾಕಾಹಾರಿ ಅಂದರೆ ಜಾತ್ರೆ ಹಿಂದಿನ ದಿನ ಪ್ರತಿ ವರ್ಷನೂ ಮಾಡ್ತೀರಾ? ಪ್ರತಿ ವರ್ಷ ಪಲ್ಯದ ಹಬ್ಬ ಅಂತ ಬರುತ್ತೆ. ಪಲ್ಯದ ಹಬ್ಬದ ತರಕಾರಿ ಅಲ್ವಾ ಅದು? ಜಾತ್ರೆ ಹಿಂದಿನ ದಿವಸ ಪಲ್ಯದ ಹಬ್ಬ. ಎಷ್ಟು ಥರ ಪಲ್ಯಗಳಿದೆ ಸಂಬಳ? 55 ಥರ ಇದೆ. ಎಷ್ಟು? 55. ಸ್ನೇಹಿತರೆ, ತಾಯಿ ಎಲ್ಲಿರ್ತಾಳೋ ಮಗುನೂ ಅಲ್ಲೇ ಇರುತ್ತೆ. ಅದೇ ರೀತಿಯಲ್ಲಿ ಅಮ್ಮನವರ ಬಲಭಾಗದಲ್ಲಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿನ ನಾವು ನೋಡ್ಬೋದು. ಸ್ನೇಹಿತರೆ, ಅಮ್ಮನವರ ಎಡಭಾಗದಲ್ಲಿ ಶ್ರೀ ಉಮಾಮಹೇಶ್ವರನ ನಾವು ಇಲ್ಲಿ ದರ್ಶನ ಮಾಡ್ಬೋದು. ಎಷ್ಟು ಅದ್ಭುತ ಸ್ನೇಹಿತರೆ! ಶಿವ ಪರಿವಾರನ ಒಂದೇ ಕಡೆ ದರ್ಶನ ಮಾಡುವಂತಹ ಭಾಗ್ಯ ಈ ದೇವಸ್ಥಾನದಲ್ಲಿ ನಮಗೆ ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರೋದಕ್ಕೆ ಅಮ್ಮನವರ ಗರ್ಭಗುಡಿ ಹಿಂದೆಗಡೆ ಬ್ರಾಹ್ಮಿ ದೇವಿ ನೆಲೆಗೊಂಡಿದ್ದಾರೆ. ಅಲ್ಲಿ ಬೇಡ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಮ್ಮನವ್ರಿಗೆ ಇಷ್ಟವಾದ ನೈವೇದ್ಯ ಮೊಸರನ್ನ ಅಂತ ಹೇಳ್ತಾರೆ ಸ್ನೇಹಿತರೆ. ಅಮ್ಮನವರಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ಮೊಸರನ್ನ ಹಾಗೂ ತಂಬಿಟ್ಟು ನೈವೇದ್ಯಗಳನ್ನು ಮಾಡ್ತಾರೆ. ಸ್ನೇಹಿತರೆ, ಬನ್ನಿ ಬನದ ಹುಣ್ಣಿಮೆಯ ಜಾತ್ರೆ ಹೇಗೆ ನಡೀತು, ಅಮ್ಮನವರಿಗೆ ಯಾವ ರೀತಿ ಅಲಂಕಾರ ಮಾಡಿದರು ಹಾಗೂ ಅಮ್ಮನವರ ರಥದ ಮೇಲೆ ಕೂರಿಸಿ ಯಾವ ಥರ ಇಲ್ಲಿ ಜಾತ್ರೆ ನಡೀತು ನೋಡ್ಕೊಂಡು ಬರೋಣ
ಅಮ್ಮನವರ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ತುಂಬ ಶಕ್ತಿ ಇರುವಂಥ ದೇವಸ್ಥಾನ. ನಾನು 10 ವರ್ಷದಿಂದ ಬರ್ತಾ ಇದ್ದೀನಿ. ಏನೇ ಅಂದ್ಕೊಳ್ಳಿ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೆಲ್ಲ ಇದುವರೆಗೂ ನೆರವೇರಿದೆ. ಪ್ರತಿ ವರ್ಷ ಇಲ್ಲಿ ಬಂದು ಹೋಗೋದು ನನಗೆ ತುಂಬ ಖುಷಿ ಅನಿಸುತ್ತೆ. ಅಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಇದು ಒಂದು ಪುರಾಣವಾಗಿರುವಂಥ 100 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಮತ್ತು ಇಲ್ಲಿ ಬರೋ ಭಕ್ತಾದಿಗಳು ಪ್ರತಿಯೊಬ್ಬರ ಕೋರಿಕೆಗಳು ಈಡೇರಿಸ್ತಾ ಇದ್ದಾರೆ. ಮಾತೆ ಜಗನ್ಮಾತೆ ಬನಶಂಕರಿ ಮಾತೆ ತುಂಬ ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ಇದು. ನಾನು ಏನೇ ಅಂದ್ಕೊಳ್ಳಿ ಇಲ್ಲಿ ಬಂದು ನಾನು ಏನೇ ಒಂದು ಕೆಲಸ ಮಾಡಲಿ ಫಸ್ಟ್ ಅಮ್ಮನಿಗೆ ಹೇಳಿಬಿಟ್ಟು ಮತ್ತೆ ಮುಂದುವರಿತೀನಿ. ಆ ಕೆಲಸ ನನಗೆ ಆಗಿದೆ. ನಾವು ವರ್ಷ ಬರ್ತಾ ಇರ್ತೀವಿ ಬನಶಂಕರಿ ಜಾತ್ರೆಗೆ. ತುಂಬ ಖುಷಿ ಆಯ್ತಿದೆ. ಬನಶಂಕರಿ ಅಮ್ಮ ತುಂಬ ಒಳ್ಳೇದು ಮಾಡ್ತಾಯಿದೆ ಎಲ್ಲರಿಗೂ. ಚೆನ್ನಾಗಿ ಒಳ್ಳೆ ಮುಂದೆ ಎಲ್ಲ ವ್ಯವಹಾರಗಳೆಲ್ಲ ಚೆನ್ನಾಗಿ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ಬನಶಂಕರಿ ಅಮ್ಮನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತಾಯಿದೆ ನಮಗೆ. ಸ್ನೇಹಿತರೆ, ಜಾತ್ರೆಯ ಪ್ರಯುಕ್ತ ಅಮ್ಮನವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ತೋಮಾಲೆಗಳನ್ನು ಹಾಕಿ ಅಮ್ಮನವ್ರನ್ನ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಆ ದೊಡ್ಡ ದೊಡ್ಡ ತೋಮಾಳೆಗಳ ನಡುವೆ ಅಮ್ಮನವರು ಚಿಕ್ಕ ಬಾಲ ತ್ರಿಪುರ ಸುಂದರಿಯ ಥರ ನಮಗೆ ದರ್ಶನ ನೀಡ್ತಾರೆ ಸ್ನೇಹಿತರೆ. ಹಾಗೆ ಅಮ್ಮನವರ ಉತ್ಸವ ಮೂರ್ತಿಯು ಅಷ್ಟೇ ಪುಟ್ಟ ಪುಟ್ಟ ನೆರಿಗೆಯನ್ನು ಹುಟ್ಟುವಂತಹ ಮಹಾಶಕ್ತಿಯಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾಳೆ ಸ್ನೇಹಿತರೆ. ಅಮ್ಮನವರ ತಲೆಯ ಮೇಲೆ 5 ಎಡೆಯ ಸರ್ಪವನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ ಸ್ನೇಹಿತರೆ. ಇಲ್ಲಿ ಅಮ್ಮನವರು ಸರ್ವಾಲಂಕಾರ ಭೂಷಿತಳಾಗಿ ವಜ್ರ ಕಿರೀಟ ಧಾರಿಣಿಯಾಗಿ 5 ಎಡೆಯ ಸರ್ಪದ ಕೆಳಗಡೆ ವಿರಾಜಮಾನಳಾಗಿ ಕುಂತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಮ್ಮನವರ ರಥೋತ್ಸವಕ್ಕೆ ಹೊರಡಲಿದ್ದಾಳೆ ಸ್ನೇಹಿತರೆ. ನಮಸ್ಕಾರ. ಇವತ್ತು ನಮ್ಮ ಬನಶಂಕರಿ ಅಮ್ಮ ಅವ್ರದ್ದು ಹುಟ್ಟಿದ ದಿನ ಇದೆ. ನಾನು ಒಂದು ಚಿಕ್ಕ ಮಗು ಇದ್ದಾಗಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಆವಾಗ ಬರೀ ಗರ್ಭಗುಡಿ ಅಷ್ಟೇ ಇತ್ತು. ಇವಾಗ ಇಷ್ಟು ದೊಡ್ಡ ದೇವಸ್ಥಾನ ನೋಡಲಿಕ್ಕೆ ಒಂದು ತುಂಬ ಖುಷಿ ಆಗುತ್ತೆ. ಸಾವಿರಾರಲ್ಲ ಲಕ್ಷಾಂತರ ಜನ ಭಕ್ತರು ಪ್ರತಿ ವರ್ಷವೂ ಬಂದು ಕೃಪೆಗೆ ಪಾತ್ರರಾಗ್ತಾರೆ. ಎಲ್ಲರೂ ಬನ್ನಿ ಬನಶಂಕರಿ ಅಮ್ಮನ ಕೃಪೆಗೆ ಪಾತ್ರರಾಗಿ. ಇದುವರೆಗೂ ನನಗೆಲ್ಲದು ಒಳ್ಳೆಯದೇ ಆಗಿದೆ. ಪ್ರತಿಯೊಂದು ವಿಷಯ ಮಾಡೋಕ್ಕೂ ಮುಂಚೆ ನಾನು ಈ ಅಮ್ಮಂದು ಅಪ್ಪನೇ ಕೇಳ್ಕೊಂಡು ಹೋಗ್ತೀನಿ. ಇದುವರೆಗೂ ಇನ್ಸಿಡೆಂಟ್ ನನ್ನ ಮದುವೆದು ಸ್ವಲ್ಪ ಅಡೆತಡೆಗಳಾಗಿದ್ದು ನಮಗೆ ಯಾವ ರೀತಿ ಒಂದು ದರ್ಶನ ಕೊಟ್ಟು ನಮ್ಮ ಲಗ್ನ ಪತ್ರಿಕೆ ಅಮ್ಮವ್ರ ಹತ್ರ ಹೋಗಿ ನಮಗೆ ಒಂದು ಆಶೀರ್ವಾದ ಮಾಡಿಕೊಡ್ತು. ಅದು ಒಂಥರ ಪವಾಡ ಥರನೇ. ಯಾರಿಗೂ ಇಷ್ಟ ಇಲ್ದಿತ್ತು ಮದುವೆ, ಎಲ್ಲರೂ ಇಷ್ಟ ಆಗಿ ತುಂಬ ಚೆನ್ನಾಗಾಗೋ ಥರ ಆಯಿತು. ಇವಾಗ ತುಂಬ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಬನ್ನಿ. ಥ್ಯಾಂಕ್ ಯು. ಏನು ಹೇಳೋದು, ಎಲ್ಲ ಅವರಿಂದನೇ ಆಗೋದು. ಓಕೆ, ಎಲ್ಲ ಬಂದಿದ್ದು ನಾವು ಅವರಿಂದನೇ, ಹೋಗೋದು ಅವರಿಂದನೇ, ಇರೋದು ಅವರಿಂದನೇ. ಮಿರಾಕಲ್ ಅಂತ ಅಂದ್ರೆ ಏನು, ನಾವು ಮಾಡೋದು ಜೀವನನೇ ಮಿರಾಕಲ್ಲು. ಅವ್ರು ಎಲ್ಲ ಕೊಡೋದನ್ನೇ ಅವರೇ, ಕಿತ್ಕೊಳ್ಳೋದಕ್ಕಿಂತ ಕೊಡೋದನ್ನೇ ಜಾಸ್ತಿ ಆಗಿದೆ. ಎಲ್ಲ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸೋಣ ಅಷ್ಟೇ. ಸ್ನೇಹಿತರೆ, ಬನಶಂಕರಮ್ಮನವರು ಇಲ್ಲಿ ಜನಸಾಗರದ ಮಧ್ಯೆ ತೇಲಿ ಬರ್ತಿರೋದನ್ನ ನೋಡಿದ್ರೆ ನಮ್ಮ 2 ಕಣ್ಣು ತುಂಬಿ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಅಮ್ಮನವರ ಭಕ್ತ ವೃಂದದಲ್ಲಿ ಅಮ್ಮನವರು ತೇಲಿ ಬರ್ತಿದ್ದಾರೆ. ರಥನ ಏರೋದಕ್ಕೆ ನೋಡೋಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ.
ನಾನು ಇಲ್ಲಿ 30 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಅಂದರು. ನಾನು ಅವಾಗ ರಾವುಗಾಲದಲ್ಲಿ ಇಲ್ಲಿ ಬಂದೆ. ಯಾವ ರೀತಿ ದೀಪ ಹಚ್ಚಬೇಕು, ಇದನ್ನು ಹೇಗೆ ಮಾಡಬೇಕು ಅನ್ನೋದು ನನಗೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ಆಗ ಒಂದು ಹೆಣ್ಮಗಳು ನನ್ನ ಜೊತೆ ಅಲ್ಲಿ ಬಂದು ಇದೇ ಜಾಗ ಅನಿಸುತ್ತೆ, ಆ ಜಾಗದಲ್ಲಿ ಅಲ್ಲಿ ಬಂದು ಬಾಮ್ಮ ಇಲ್ಲಿ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಚಾಕು ಸಹ ಅವ್ರು ಕೊಟ್ಟು ನಿಂಬೆಣ್ಣ ಈ ರೀತಿ ಹಚ್ಚು, ಈ ರೀತಿ ಮಾಡು ಅಂತ ಹೇಳಿ ಅವರು ಅವತ್ತು ಕಾಣಿಸ್ಕೊಂಡವರು ಇವತ್ತವರೆಗೂ ಇಲ್ಲಿ ನನಗೆ ಸಿಗಲೇ ಇಲ್ಲ. ಇದೆ ಅಂದರೆ ಅಮ್ಮ ಅಂದಾಗ ಕೂಗು ಅಮ್ಮನಾಗೆ ಆಲಿಸಿ ಅವಳು ಓಡ್ ಬಂದು ಇಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇಲ್ದದೆ ಎಲ್ಲರನ್ನೂ ಒಪ್ಕೊಳ್ತಾಳಮ್ಮ. ಅದಕ್ಕೆ ಇಲ್ಲಿ ಒಂದು ಆ ಪವಾಡ, ಆ ಶಕ್ತಿ ಇರೋದ್ರಿಂದ ಇಲ್ಲಿ ಒಂದು ಇಷ್ಟೊಂದು ಜನಸಂಖ್ಯೆ ಇಲ್ಲಿ ಸೇರಿದೆ. ಬೋಲೋ ಬನಶಂಕರಿ ಮಾತಾ ಕಿ, ಬೋಲೋ ಮಾತಾ ಬನಶಂಕರಿ ಕಿ, ಬೋಲೋ ಬಾದಾಮಿ ಅಮ್ಮ ಕಿ. ನಮಸ್ತೆ. ಇವತ್ತು ಬನದಹುಣ್ಣಿಮೆ ಇರೋದ್ರಿಂದ ನಾವು ಪ್ರತಿ ವರ್ಷವೂ ಜಾತ್ರೆ ನಾವೆಲ್ಲರೂ ಬಂದು ಇಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದು ನಾವು ಸೇರ್ತೀವಿ. ಅಮ್ಮ ನಮ್ಗೆ ಹಂಗೆ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ. ನಾವೇನು ಅಂದ್ಕೊಂಡಿದ್ದೀವೋ ನಮ್ಮ ಮನಸ್ಸೋ ಇಚ್ಛೆ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ. ಎಲ್ಲ ಕೆಲಸ ನೆರವೇರಿದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಬನಶಂಕರಿಯಿಂದ ತುಂಬ ಸಂತೋಷ ಆಯಿತು. ತಾಯಿ ಮತ್ತೆ ನಮಗೆ ಇಲ್ಲಿ ಅವಕಾಶ ಕೊಟ್ಟರು. ತುಂಬ ಸಂತೋಷ ಆಯಿತು. ಯಾವಾಗಲೂ ಬರಬೇಕು, ದೇವ್ರು ನೋಡಬೇಕು, ಎಷ್ಟೇ ದೂರ ಆದರೂ ಪರವಾಗಿಲ್ಲ, ದೇವ್ರ ಕೆಲಸ ಮಾಡಬೇಕು, ದೇವ್ರ ಸೇವೆ ಮಾಡಬೇಕು ಅಂತ ತುಂಬ ಸಂತೋಷ ಆಗುತ್ತೆ. ದೇವ್ರು ನೋಡ್ತಾ ಇದ್ದರೆ ನನಗೆ ಸಂತೋಷ ಆಗುತ್ತೆ. ದೇವ್ರ ಅಲಂಕಾರ ನೋಡ್ತಿದ್ರೆ ತುಂಬ ಭಾವೋದ್ವೇಗ ಉಂಟಾಗುತ್ತೆ. ಎಷ್ಟೇ ರಶ್ ಇದ್ದರೂ, ಎಷ್ಟೇ ಕಷ್ಟ ಆದರೂ ತುಂಬ ಬರಬೇಕು, ನಡ್ಕೋಬೇಕು ಅಂತ ತುಂಬ ಸಂತೋಷ ಆಗುತ್ತೆ ತಾಯಿ ಕಂಡ್ರೆ. ಬನಶಂಕರಮ್ಮ ಅಂದರೆ ನಂಗೆ ತುಂಬ ಇಷ್ಟ. ಬಟ್ ನನಗೆ ತುಂಬಾ ತೊಂದರೆಯಲ್ಲಿದ್ದೆ. ನಾನು ತೊಂದರೆಯಲ್ಲಿದ್ದಾಗ ನನಗೆ ಯಾರೋ ಒಬ್ಬರು ಹೇಳಿದರು, ಬನಶಂಕರಿಗೆ ಹೋಗು, ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ. ನಾನು ಬಂದೆ. ಬಟ್ ಅದು ಒಂದು 5 ವಾರ 9 ವಾರ ದೀಪ ಹಚ್ಚೋಣ ಅಂತ ಹಚ್ಚೋಕ್ಕೆ ಬಂದೆ. ಒಬ್ಬರು ಹೇಳಿದ್ರು 16 ವಾರ ಹಚ್ಚು, 16 ವಾರ ಹಚ್ಚಿದಾದಮೇಲೆ ಅರ್ಶಿನ ಕುಂಕುಮ ಕೊಟ್ಟು ನೀನು ಅವ್ರ ಆಶೀರ್ವಾದವನ್ನು ತೊಗೊಂಡ್ರೆ ನೀನು ನೆರವೇರಿ ಆಗುತ್ತೆ ಹೇಳಿದರು. ನಾನು ಅಂದ್ಕೊಂಡಿದ್ದು, ಆದರೂ ನಾನು 16 ವಾರಕ್ಕಿಂತ ಮೊದಲೇ 2 ವಾರ ಇರಬೇಕಾದ್ರೆ ನಾನು ಅಂದ್ಕೊಂಡಿದ್ದು ನೆರವೇರಿತು. ಅದರಿಂದ ನಾನು ಅವತ್ತು ಏನು ಮಾಡಬೇಕು ಅದು ಮಾಡಿದೆ. ಅಮ್ಮಂಗೆ ಮದುವೆ ಬಗ್ಗೆ ಅಂದ್ಕೊಂಡಿದ್ದೆ. ಅಮ್ಮನ ಹತ್ರ ತುಂಬ ಪ್ರಾಬ್ಲಮ್ಸ್ ಇತ್ತು ಅದರಿಂದ. ಆದರೆ ಮದುವೆ ಬಗ್ಗೆ ಅಂದ್ಕೊಂಡ್ಬಿಟ್ಟು ಮತ್ತೆ ನಾನು ಕ್ಲಿಯರ್ ಆಯಿತು. ಮದುವೆನೂ ಚೆನ್ನಾಗಾಯಿತು. ಇವಾಗ ಚೆನ್ನಾಗೂ ಇದ್ದೀನಿ. ಬರ್ತಾಯಿರ್ತೀನಿ ಅಮ್ಮನ ಹತ್ರ, ಕಷ್ಟ ಹೇಳ್ಕೊತೀನಿ. ಆದಷ್ಟು ನನಗೆ ತೀರೈತೆ ಕಷ್ಟ ಎಲ್ಲ. ಆ ಅಮ್ಮ ಕೈ ಬಿಡಲ್ಲ ನಂಬ್ದಿರೋರಿಗೆ. ಇದು ಮಾತ್ರ ಹೇಳ್ತೀನಿ ನಾನು ಅಷ್ಟೇ. ನಮಗೂ ಬನಶಂಕರಿ ಅಮ್ಮಗೆ ಬಂದಮೇಲೆ ತುಂಬ ಆರೋಗ್ಯ ಸುಧಾರಿಸಿದೆ. 5 ವರ್ಷದಿಂದ 1 ವರ್ಷ ಬೆಡ್ಡಲ್ಲೇ ಇದೆ ನಾನು. ಆ ತಾಯಿ ಅನುಗ್ರಹದಿಂದ 9 ವಾರ ದೀಪ ಹಚ್ಚಿ, ನಿಂಬೆಹಣ್ಣು ದೀಪ ಹಚ್ಚಿ ನನ್ನ ಆರೋಗ್ಯ ಸುಧಾರಿಸಿ, ನನ್ನ ಮಗಳದು ಮದುವೆ ಆಗಿ ಅಮ್ಮನಿಂದ ಎಲ್ಲ ಸೌಕರ್ಯ ನಮಗೆ ಚೆನ್ನಾಗಿ. ನಾವು ಅಂದ್ಕೊಂಡಿದ್ದು ಆಗುತ್ತೆ, ನೆರವೇರುತ್ತೆ. ಮತ್ತು ಇಲ್ಲಿನ ಶಕ್ತಿ ಏನಂದರೆ ನಿಂಬೆಹಣ್ಣು ದೀಪ ಆರತಿ. ಅದು ನಾವು ಅಂದ್ಕೊಂಡು ನಿಂಬೆಹಣ್ಣು ದೀಪಿನ ಆರತಿ ಮಾಡಿದ್ರೆ ತುಂಬ ನೆರವೇರುತ್ತೆ. ನಾನು ತುಂಬ ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ. ಅಮ್ಮನ ತುಂಬ ನಂಬಿದೆ. ನಾವು ಅಂದ್ಕೊಂಡಿರೋದೆಲ್ಲ ಆಗೈತೆ. ನಾವು ಮಕ್ಕಳ ಮದುವೆ ಅಂದ್ಕೊಂಡಿದ್ವಿ, ಅದು ಆಗೈತೆ. ನಾವು ಏನೇ ಕೇಳ್ಕೊಂಡ್ಲು ಆ ತಾಯಿ ಹತ್ರ ಆಗುತ್ತೆ. ತಿರ್ಗಾ ವಾರ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಅದು ಆಗುತ್ತೆ. ಅಲ್ಲಿ ಕಳಶ ಇಟ್ಕೊಂಡ್ರೆ ಅದು ಆಗುತ್ತೆ. ಏನನ್ನ ಕೇಳ್ಕೊಂಡ್ರೆ ಆ ತಾಯಿ ಹತ್ರ ಎಲ್ಲ ಆಗುತ್ತೆ. 20 ವರ್ಷದಿಂದ ಬರ್ತಾಯಿದ್ದೀನಿ ಸರ್. ನಮಗಂತೂ ಒಳ್ಳೆಯದಾಗಿದೆ. ಆ ಅಮ್ಮ ತಾಯಿ ಇದ್ದಾಳೆ. ನಾನು ಮನೆ ಕಟ್ಕೋಬೇಕಂತ ಬಂದೆ, ಮನೆ ಕಟ್ಕೊಂಡೆ ಮೇಡಮ್. ತುಂಬ ಖುಷಿ ಆಯಿತು. ನಾವು ನಮ್ದವ್ರಿಗಂತೂ ಏನೂ ಮೋಸ ಮಾಡಿಲ್ಲ. ನಮ್ದವ್ರಿಗೆಲ್ಲ ಒಳ್ಳೇದೇ ಮಾಡಿದೆ. ತಾಯಿ ನಮ್ದವರೆಲ್ಲ ಒಳ್ಳೆಯವರಾಗಿದೆ. ಚಿಕ್ಕ ವಯಸ್ಸಿಂದನೂ ನಾವಿಲ್ಲಿ ನೋಡಿಕೊಂಡು ಬೆಳೆದಿರೋ ಅಂಥ
ಆ ಅಮ್ಮ. ಏಕೆಂದರೆ ಈಗ ಎಲ್ಲೋ ಸಾವಿರಾರು ಜನ ದೂರದಿಂದ ಬರ್ತಾರೆ, ನಾವು ಇಷ್ಟು ಹತ್ರದಿಂದ ನಮ್ಗೆ ತುಂಬ ಚೆನ್ನಾಗಿ ದರ್ಶನ ಕೊಡ್ತಾರೆ. ತುಂಬ ಚೆನ್ನಾಗಿ ಒಂದು ಏನೇ ಒಂದು ಅಮ್ಮ ಅಂದರೆ ಸಾಕು ನಮ್ಮನ್ನು ಕಾಪಾಡೋ ಅಂಥ ಒಂದು ಇದಾಗತ್ತೆ. ಉದಾಹರಣೆ ಏನಂದರೆ ಎಷ್ಟೋ ಸರಿ ಬರ್ತೀವಿ, ನಾನು ಬರಲಿಕ್ಕಾಗಿಲ್ಲ ಅಂದರೆ ಕನ್ಸಲ್ಲಿ ಬರ್ತಾರೆ. ಕನ್ಸಲ್ಲಿ ಬಂದು ಒಂಥರ ಎಬ್ಬರಿಸ್ಬಿಟ್ಟು ಕರ್ಕೊಂಡು ಬಂದಾಗ ನಾನು ಅವತ್ತಿನ ದಿವಸ ಬಂದಿರ್ತೀನಿ. ಆ ಥರ ತುಂಬ ಪವಾಡ ಇದೆ ಇಲ್ಲಿ. ನಂಬಿ ಬಂದವ್ರಿಗೆ ಅಮ್ಮನಿಗೆ ಯಾವತ್ತೂ ಯಾರಿಗೂ ತುಂಬ ನೋವು ಕೊಟ್ಟಿದ್ದು ಇಲ್ಲ, ಮತ್ತು ಅವ್ರಿಗೆ ಇದು ಮಾಡಿದ್ದು ಇಲ್ಲ. ಪ್ರತಿಯೊಬ್ಬರಿಗೂ ನಂಬಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಕಷ್ಟ ಸುಖದಲ್ಲಿ ತುಂಬಾ ಕಷ್ಟ ಇದ್ದರೂ ಎಲ್ಲ ಪಾರು ಮಾಡಿ ತುಂಬ ಸುಖ ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡೋ ಅಂಥ ಅಮ್ಮ ಇವರು. ಹೇಳೋಕ್ಕೆ ಇವ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಒಂಥರ ನಮಗೆ ಫುಲ್ ಶಿವರ್ ಆಗುತ್ತೆ. ಆ ಥರ ಅಮ್ಮ ಅಂದರೆ ಸಾಕು, ಅಮ್ಮ ಅಮ್ಮನೇ. ಇವ್ರು ಬಾವಿ ಹತ್ರ ಕೂತಿರ್ತಾರೆ, ಕರ್ಕೊಂಡು ಹೋಗೋಂಗಾಗಿದೆ. ಎಷ್ಟೋ ಜನ ನಮಗೆ ಹೇಳಿದ್ದಾರೆ, ಅದೆಲ್ಲ ನಮ್ಗೆ ಅನುಭವನೂ ಆಗಿದೆ. ತುಂಬಾ ಅಮ್ಮ ಅಂದಮೇಲೆ ಹೇಳಲಿಕ್ಕೆ ಆಗಲ್ಲ, ನಮ್ಮಮ್ಮನೇ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ ದೇವಿ ಸ್ಥಳದಲ್ಲಿ ನಿಂತ್ಕೊಂಡು ನಾವು 2 ನುಡಿಬೇಕು ಅಂದ್ಕೊಂಡಿದ್ದೀನಿ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದೆ ಆಯಿತಾ. ಉದೋ ಬನಶಂಕರಿ ಅಮ್ಮನ ನಂಬಿದವರು ಯಾವತ್ತೂ ಹಾಳಾಗಿದ್ದಿಲ್ಲ, ಆದರೆ ಉದ್ಧಾರ ಹಾಗೆ ಆಗ್ತಾರೆ. ಉದೋ ಬನಶಂಕರಿ ಅಮ್ಮ. ಮುಂದಿನ ಕೆಲಸ ಎಲ್ಲ ಆಗಿದೆ. ನಾವೇನು ಅನ್ಕೊಂತೀವಿ ಅದೆಲ್ಲ ಪೂರೈಸಿದ್ದಾಳೆ ಅಮ್ಮ. ನಾವು ದೀಪ ವಾರ ದೀಪ ಅಣಿಸ್ತೀವಿ. ನಾವು ಅಂದ್ಕೊಂಡು ಆಗ್ತದೆ ಅಂದರೆ ದೀಪ ಅಣಿಸಿದ್ರೆ ಅದೇ ಆ ಕೆಲಸ ಆಗ್ತದೆ. ತುಂಬ ಪವರ್ಫುಲ್ ಇದ್ದಾಳೆ ಅಮ್ಮ. ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಫುಲ್ ಇದಾಗ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಬನಶಂಕರಮ್ಮನವರ ಭಕ್ತರು ಹೇಳಿದ ಮಾತು. ಇಲ್ಲಿ ಅಮ್ಮನವರು ಏನೇ ಕೇಳಿದ್ರು ಕ್ಷಣ ಮಾತ್ರದಲ್ಲಿ ಈಡೇರಿಸ್ತಾರೆ ಅನ್ನೋದು ಇಲ್ಲಿ ಭಕ್ತರ ಮಾತಾಗಿದೆ ಸ್ನೇಹಿತರೆ. ಆ ಬನಶಂಕರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆ ಬನಶಂಕರಮ್ಮನಲ್ಲಿ ಕೇಳ್ಕೊತೀನಿ. ಬನಶಂಕರಮ್ಮ ದೇವಸ್ಥಾನದ ಕಮಿಟಿಯ ಸದಸ್ಯರಿಗೂ ಹಾಗೂ ಅರ್ಚಕ ವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಸ್ನೇಹಿತರೆ.